ಎಲ್ಲರಿಗೂ ನಮಸ್ಕಾರ. ಇದು ಮೀಡಿಯಾ ವಾಚ್. ನಾನು ಶಶಿಧರ್ ಭಟ್. ಇವತ್ತಿನ ದಿನಪತ್ರಿಕೆಗಳನ್ನ ತೆಗೆದುಕೊಂಡು ಬಂದಿದ್ದರೆ ಸುದ್ದಿಯ ಮೇಲೊಂದು ಕ್ಷಕಿರಣ, ಸುದ್ದಿಯ ಹಿಂದಿನ ಸುದ್ದಿಯನ್ನು ತೆರೆದಿಡುವ ಯತ್ನ. ಇವತ್ತಿನ ಮಹತ್ವದ ಸುದ್ದಿಗಳು ಯಾವುದು? ಮೊದಲನೇದಾಗಿ ರೈತರ ಹಕ್ಕಿಗೆ ಮಸೂದೆ ಕೊಕ್ಕೆ, ಮುಂಗಾರು ಅಧಿವೇಶನದಲ್ಲಿ ಕಾಂಗ್ರೆಸ್ ವಾಗ್ದಾಳಿ, ಮಸೂದೆ ಸಮರ್ಥಿಸಿದ ಸರ್ಕಾರ. ನಿಂಬಾಳ್ಕರ್ ಅಜಯ್ ಹಿಲೋರಿ ಪ್ರಾಸಿಕ್ಯೂಷನ್ಗೆ ಅನುಮತಿ. ಇನ್ನೊಂದು ರಾಗಿಣಿ ಜೈಲಿಗೆ ಸಂಜನಾ ಕಸ್ಟಡಿಗೆ ಅನ್ನೋ ಸುದ್ದಿ ಇದೆ. ಹಾಗೆಯೇ ಇನ್ನೊಂದು ಪತ್ರಿಕೆಯಲ್ಲಿ ಚೆನ್ನೈ ಮೈಸೂರು ಬುಲೆಟ್ ವೇಗ, ದೇಶಾದ್ಯಂತ 7 ರೈಲ್ವೆ ಯೋಜನೆಗೆ 10 ಲಕ್ಷ ಕೋಟಿ ಹೂಡಿಕೆ ಅಂತ. ಮೊದಲ ದಿನ ಕರೋನಾಘಾತ ಅನ್ನುವ ಸುದ್ದಿ ಇದೆ. ಹಾಗೆಯೇ ಇನ್ನೊಂದು ಪತ್ರಿಕೆಯಲ್ಲಿ ಗಣ್ಯರತ್ತ ಚೀನಾ ಕಣ್ಣು ಅನ್ನುವ ಸುದ್ದಿ ಇದೆ. ಮೋದಿ, ಸೋನಿಯಾ, ದೇವೇಗೌಡ, CGI ಸೇರಿ 1350 ಗಣ್ಯರ ಮೇಲೆ ಗೂಢಚರ್ಯೆ, ಆನ್ಲೈನ್ನಲ್ಲಿ ಮಾಹಿತಿ ಸಂಗ್ರಹ, ನಟರು, ಉದ್ಯಮಿಗಳು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಪಟ್ಟಿಯಲ್ಲಿ ಅಂತ. ಸೊ ಇನ್ನೊಂದು ಬೀದಿಯಲ್ಲಿ ಉಳಿದ ವಿದ್ಯಾಗಮ, ಶಾಲೆ ಆವರಣದಲ್ಲಿ ಅವಕಾಶ ಜಾರಿಯಾಗದ ಆದೇಶ ಅಂತ ಸೈಬರ್ ಠಾಣೆ ಇದು. ಸೊ ಮೊದಲ ಸುದ್ದಿ ನೋಡೋಣ. ನಿನ್ನೆ ಪಾರ್ಲಿಮೆಂಟ್ ಅಧಿವೇಶನ ಪ್ರಾರಂಭ ಆಯಿತು. ಸೊ ಕೊರೋನಾ ಕಾರಣದಿಂದಾಗಿ ಕೆಲವೊಂದು ನಿಯಂತ್ರಣಗಳನ್ನು ಹೇರಲಾಗಿತ್ತು. ಸೀಟಿಂಗ್ ಅರೇಂಜ್ಮೆಂಟ್ ಬದಲು ಮಾಡಲಾಗಿತ್ತು. ಹಾಗೆಯೇ ಪ್ರಶ್ನೋತ್ತರ ವೇಳೆ ಇರಲಿಲ್ಲ. ಸಂಸದೀಯ ವ್ಯವಸ್ಥೆಯಲ್ಲಿ ಇದು ಪ್ರಥಮ ಬಾರಿ ಇರ್ಬೋದೇನೋ. ಸೊ ಆಗಾಗ ಸದನ ನಡಿಬೇಕಾದ್ರೆ ಕೆಲವು ದಿನ ಪ್ರಶ್ನೋತ್ತರ ಅವಧಿಯನ್ನು ರದ್ದುಪಡಿಸುವಂಥ ಕ್ರಮ ಇದೆ. ಭಾಳ ಇಂಪಾರ್ಟೆಂಟ್ ಬೇರೆದಿದ್ದರೆ. ಆದರೆ ಒಟ್ಟಾರೆಯಾಗಿ ಒಂದು ಅಧಿವೇಶನದಲ್ಲಿ ಪ್ರಶ್ನೋತ್ತರ ವೇಳೆ ಇಲ್ಲದಿರುವುದೇನೆ ಇದು ಜನತಂತ್ರ ವಿರೋಧಿಯಾದದ್ದು ಅಂತ. ಸೊ ಆದರೆ ಸರ್ಕಾರ ತೀರ್ಮಾನ ತೆಗೆದುಕೊಂಡಿದೆ. ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ ಈ ತೀರ್ಮಾನವನ್ನು. ಸಾಧಾರಣವಾಗಿ ಸದನದಲ್ಲಿ ಪ್ರಶ್ನೋತ್ತರ ವೇಳೆಗೆ ತುಂಬ ಮಹತ್ವ ಇದೆ. ಪ್ರಶ್ನೆಗಳಲ್ಲಿ 2 ರೀತಿಯ ಪ್ರಶ್ನೆಗಳಿರ್ತವೆ. ಒಂದು ಸದನದಲ್ಲಿ ಮಂಡಿಸುವಂಥ ಪ್ರಶ್ನೆಗಳು, ಇನ್ನೊಂದು ಸದನದಲ್ಲಿ ಕೇಳುವ ಪ್ರಶ್ನೆಗಳು. ಮಂಡಿಸುವ ಪ್ರಶ್ನೆ ಏನಿದೆ ಅದನ್ನು ನೀವು ಶಾಸಕಾಂಗ ಸಚಿವಾಲಯ ತೀರ್ಮಾನ ಮಾಡುತ್ತೆ. ಯಾವುದು ಅದು ಚುಕ್ಕೆ ಗುರುತಿನ ಪ್ರಶ್ನೆಗಳು ಅಂತಲೂ ಅಂತಾರೆ. ಚುಕ್ಕೆ ಗುರುತಿನ ಪ್ರಶ್ನೆಗಳು, ಚುಕ್ಕೆ ಗುರುತಿಲ್ಲದ ಪ್ರಶ್ನೆಗಳು ಅಂತ. ಸೊ ಯೂಸ್ವಲಿ ಅದು ಡಿವೈಡ್ ಮಾಡಿದ್ರೆ ಕೆಲವನ್ನು ಮಂಡಿಸುವುದಕ್ಕೆ ಕೊಡ್ತಾರೆ. ಆದರೆ ಬಹಳ ಮುಖ್ಯವಾದ್ದು ನೀವು ಪ್ರಶ್ನೋತ್ತರ ಅವಧಿಯಲ್ಲಿ ಅದು ಪ್ರತಿಯೊಬ್ಬ ಶಾಸಕನ, ಸಂಸತ್ ಸದಸ್ಯನ ಹಕ್ಕು. ಅವನು ಪ್ರಶ್ನೆಯನ್ನು ಕೇಳ್ತಾನೆ, ಲಿಖಿತ ಉತ್ತರ ಕೊಟ್ಟಿರ್ತಾರೆ. ಆಗ ಸಚಿವರ ಹತ್ರ ಕ್ಲಾರಿಫಿಕೇಷನ್ ಕೇಳುವ ಅವಕಾಶ ಇರುತ್ತೆ. ಆದರೆ ಆ ಹಕ್ಕು ಇವತ್ತು ಮೊಟಕಾಗಿದೆ ಅನ್ನುವುದು ಇಲ್ಲಿ ಮೇಲ್ನೋಟಕ್ಕೆ ಕಾಣುವಂಥದ್ದು. ಸೊ ಆದರೆ ನಿನ್ನೆ ಅಧಿವೇಶನದಲ್ಲಿ ಬಹಳ ಮುಖ್ಯವಾಗಿ ನಡೆದದ್ದು ರೈತರ ಹಕ್ಕಿಗೆ ಕೊಕ್ಕೆ ಸಂಬಂಧಪಟ್ಟ ಏನು 2 ಸುಗ್ರೀವಾಜ್ಞೆಗಳನ್ನು ಕೇಂದ್ರ ಸರ್ಕಾರ ಹೊರಡಿಸಿತ್ತು. ಅದರ ರಿಪ್ಲೇಸ್ಮೆಂಟ್ಗೆ, ಅದರ ಬದಲಾವಣೆಗಾಗಿ ಈಗ ಅದನ್ನು ಮಸೂದೆಯಾಗಿ ಸದನದಲ್ಲಿ ಮಂಡಿಸಲಾಗಿದೆ. ಸೊ ಸದನದಲ್ಲಿ ಏನಾಯಿತು? ಈ ವರದಿ ಹೇಳುತ್ತೆ, ಸುಗ್ರೀವಾಜ್ಞೆಗಳ ಬದಲಾಗಿ ಕೇಂದ್ರ ಸರ್ಕಾರ ಜಾರಿಗೆ ತರಲು ಉದ್ದೇಶಿಸಿರುವ ರೈತರಿಗೆ ಸಂಬಂಧಿಸಿದ 3 ಮಸೂದೆಗಳ ವಿಚಾರದಲ್ಲಿ ಸರ್ಕಾರ ಹಾಗೂ ಕಾಂಗ್ರೆಸ್ ನಡುವೆ ಲೋಕಸಭೆಯಲ್ಲಿ ಸೋಮವಾರ ಜಟಾಪಟಿ ನಡೆಯಿತು. ರೈತರನ್ನು ಕ್ರೂರವಾಗಿ ಶೋಷಿಸಲು ಕಾರ್ಪೊರೇಟ್ ಸಂಸ್ಥೆಗಳಿಗೆ ಈ ಮಸೂದೆಗಳು ಮುಕ್ತ ಅವಕಾಶ ನೀಡುತ್ತವೆ ಅಂತ ಕಲಾಪ ಮೊದಲ ದಿನ ಕಾಂಗ್ರೆಸ್ ಆರೋಪಿಸಿತು. ಸರ್ಕಾರ ಸೋಮವಾರ ಮಂಡಿಸಿದ 3 ಮಸೂದೆಗಳು ರೈತರು ಹಾಗೂ ಕೃಷಿ ಕಾರ್ಮಿಕರ ಮೇಲೆ ಭೀಕರವಾಗಿ ದಾಳಿ ಎಸಗಲಿವೆ ಅಂತ ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಆರೋಪಿಸಿದರು. ಅದಕ್ಕೆ ಅನುಮಾನ ಬೇಕಾಗಿಲ್ಲ. ರೈತರಿಗಿರುವ ರಕ್ಷಣೆಗಳೇನಿವೆ ಅದು ಒಂದೊಂದೇ ರಕ್ಷಣೆಗಳನ್ನು ತೆಗೆದುಹಾಕಲಾಗ್ತಾ ಇದೆ. ಅಂದರೆ ಹೇಗೆ ಅಂದರೆ ಕಾರ್ಪೊರೇಟ್ ವಲಯಕ್ಕೆ ಮುಕ್ತ ಅವಕಾಶವನ್ನು ಭೂಮಿ ಖರೀದಿ ಕೊಡಲಾಗ್ತಾ ಇದೆ. ನಮ್ಮ ರೈತರಿಗೆ ರಕ್ಷಣೆ ಬೇಕಾಗಿದೆ ಅನ್ನೋದು ನಮ್ಮ ಹಿಂದಿನ ಜನ ಆಲೋಚನೆ ಮಾಡಿದ್ರು. ಆದ್ದರಿಂದ ಕೃಷಿ ಭೂಮಿಯನ್ನು ಮಾರಾಟ ಮಾಡೋದಾಗಲಿ ಪರಿವರ್ತನೆ ಮಾಡೋದಾಗಲಿ ಅಂಥ ಸುಲಭ ಆಗಿರಲಿಲ್ಲ. ಕೃಷಿ ಭೂಮಿಯನ್ನು ಕೃಷಿಕರೇ ತೆಗೆದುಕೊಳ್ಳಬೇಕು ಅನ್ನೋದನ್ನು ಒಂದು ನಿಯಮವನ್ನು ಮಾಡಿದರು. ಯಾಕೆಂದರೆ ಬಹುಮಟ್ಟಿಗೆ ಕೃಷಿಕರು ಯಾವುದೋ ಕಷ್ಟ ಸಂದರ್ಭದಲ್ಲಿ ಈ ಕಾರ್ಪೊರೇಟ್ ಕುಳಗಳಿಗೆ ತಮ್ಮ ಭೂಮಿಯನ್ನು ಮಾರ್ಕೊಬಿಡ್ಬೋದು ಅಂತ. ಸೊ ಅಂಥದನ್ನು ನೀವು ಈ ಬೆಂಗಳೂರಂಥ ಮಹಾನ್ ನಗರಗಳಲ್ಲಿ ತಾವು ಗಮನಿಸೋಕೆ ಸಾಧ್ಯ ಇದೆ. ಬೆಂಗಳೂರಿನ ಸುತ್ತಮುತ್ತ ಇರುವ ಬಹುತೇಕ ರೈತರೇನಿದಾರಲ್ಲ ಅವರು ಇವತ್ತು ಬೀದಿಗೆ ಬಂದಿದ್ದಾರೆ.
ಯಾಕೆಂದರೆ ಬೇರೆ ಬೇರೆ ಯೋಜನೆಗಳು ಬಂದಾಗ ಅವರು ತಮ್ಮ ಭೂಮಿಯನ್ನು ಮಾರಾಟ ಮಾಡಿದ್ದಾರೆ. ಬಂದು ದುಡ್ಡು ಎಷ್ಟು ದಿನ ಇರ್ತೀರಿ? ದುಡ್ಡು ಖರ್ಚಾಗಿದೆ. ಈಗ ಬೀದಿ ಬಂದ್ಬಿಟ್ಟು ಬೆಂಗಳೂರು ಹೋಟೆಲ್ನಲ್ಲೋ ಇಲ್ಲೆಲ್ಲೋ ಕಾರ್ಮಿಕರಾಗಿ ಕೆಲಸ ಮಾಡೋ ಸ್ಥಿತಿ ನಮ್ಮ ರೈತರಿಗೆ ಬಂದಿದೆ. ಸೊ ಅದರಂತೆ ನೀವು ಭಾಳಷ್ಟು ಕಡೆ SC ಜಡ್ಗಳು ಬಂದು ರೈತರ ಸ್ಥಿತಿ ಏನಾಗಿದೆ ಅನ್ನೋದಿದೆ. ಈಗ ಈ ಮೋದಿ ಸರ್ಕಾರ ರೈತರಿಗೆ ನೀಡಿದ ಮರ್ಮಾಘಾತ ಅಂತ ನಾನು ಇದನ್ನು ಹೇಳ್ತೇನೆ. ಈ 3 ಮಸೂದೆಗಳು ಕಾರ್ಪೊರೇಟ್ ಸೆಕ್ಟರ್ಗಳಿಗೆ ಸಂಪೂರ್ಣವಾಗಿ ರೈತರನ್ನು ಒತ್ತೆ ಇಡುವ ಕೆಲಸ, ಅದು ರೈತರನ್ನು ಅವರ ಜೀತದಾಳುವನ್ನಾಗಿ ಮತ್ತೆ ಮಾಡೋದಕ್ಕೆ ಸರ್ಕಾರ ಹೊರಟಿದೆ ಅನಿಸುತ್ತೆ. ರೈತರಿಗೆ ಕೊಡಬೇಕಾದ ರಕ್ಷಣೆ ಕೊಡ್ತಲ್ಲ. ಯಾಕಂದರೆ ಇದು ವ್ಯಾಪಾರಸ್ಥರ ಸರ್ಕಾರ ಅಂತ ನಾನು ಯಾವತ್ತೂ ಹೇಳಿದ್ದೀನಿ. ವ್ಯಾಪಾರಿಗಳಿಗೆ ಲಾಭ ನಷ್ಟ ಅನ್ನೋದು ಮುಖ್ಯ ಆಗುತ್ತೆ ಹೊರತು ಅವರಿಗೆ ಇನ್ಯಾವುದು ಮುಖ್ಯ ಆಗಲ್ಲ. ಇಲ್ಲೂ ಸಹ ಇದು ಲಾಭ ನಷ್ಟದ ಮೇಲೆ ನಿಂತಿರುವ ಸರ್ಕಾರ, ವ್ಯಾಪಾರಿಗಳ ಸರ್ಕಾರ. ನಾನು ಬನಿಯಾ ಅಂತ ಹೇಳಲ್ಲ. ಬನಿಯಾ ಅಂತಂದರೆ ದಟ್ ಸ್ಟ್ರಾಂಗ್ ಒಂದು ಕಮ್ಯುನಿಟಿ ಹೇಳಿದಂಗಾಗತ್ತೆ. ಸೊ ಈ ವ್ಯಾಪಾರಸ್ಥರ ಸರ್ಕಾರ ರೈತರ ಹಿತಾಸಕ್ತಿಯನ್ನು ನಾಶಪಡಿಸಿದೆ. ಅದು ಸುಪ್ರೀಂ ಕೋರ್ಟ್ನಲ್ಲಿ ಲೋಕಸಭೆಯಲ್ಲಿ ಈ ಬಗ್ಗೆ ಚರ್ಚೆ ನಡೆದಿದೆ ಅಂತ. ಸೊ ಲೋಕಸಭೆಯಲ್ಲಿ ಕಾಂಗ್ರೆಸ್ ಉಪನಾಯಕರು ಒಂದು ಮಾತು ಹೇಳಿದ್ದಾರೆ, 3 ಮಸೂದೆಗಳು ರೈತರ ಹಕ್ಕುಗಳು ಹಾಗೂ ಆದಾಯದ ಮೇಲೆ ದಾಳಿ ಮಾಡ್ತವೆ, ಹೀಗಾಗಿ ನಾವು ಸಂಪೂರ್ಣವಾಗಿ ವಿರೋಧಿಸ್ತೇವೆ. ಇದು ಕೇವಲ ಹೇಳಿಕೆಗೆ ಸೀಮಿತ ಆಗಬಾರ್ದು. ಕಾಂಗ್ರೆಸ್ ಇದನ್ನೊಂದು ಆಂದೋಲನವನ್ನಾಗಿ ರೂಪಿಸಬೇಕು, ರಸ್ತೆಗೆ ಇಳಿಬೇಕು, ರೈತರ ಹಿತಾಸಕ್ತಿಯನ್ನು ಕಾಪಾಡಬೇಕಾದ್ದೇನಿದೆ ಅದು ಬಹಳ ಮುಖ್ಯವಾದ್ದು. ಆದರೆ ಕಾಂಗ್ರೆಸ್ಸಿಗೆ ಆ ಶಕ್ತಿ ಉಳಿದಿದೆ ಅಂತ ನನಗೆ ಅನಿಸಲ್ಲ. ಕಾಂಗ್ರೆಸ್ಸು ಒಂದು ರೀತಿಯಲ್ಲಿ ತಾತ್ವಿಕವಾಗಿ ಸೈದ್ಧಾಂತಿಕವಾಗಿ ಮಾರಾಟ ಆಗಿಬಿಟ್ಟಿದೆ. ಹೋರಾಟದ ಮನೋಧರ್ಮ ಕಾಂಗ್ರೆಸ್ನಲ್ಲಿ ಉಳಿದಿಲ್ಲ. ಯಾಕೆಂದರೆ ಸಂಪೂರ್ಣವಾಗಿ ಕಾಂಗ್ರೆಸ್ ಬದಲಾದ ಸನ್ನಿವೇಶನ ದುಡ್ಡಿನ ರಾಜಕಾರಣವನ್ನು ನಡೆಸುತ್ತೆ ಕಾಂಗ್ರೆಸ್ ಕೂಡ. ಸೊ ಹಣವಿದ್ದವರು ಇದಾಗ್ತಾರೆ, ಹೋರಾಟದ ಹಿನ್ನೆಲೆಯಿಂದ ಬಂದವರು ಅಲ್ಲ. ಆ ಕಾರಣಕ್ಕಾಗಿ ಸೊ ಕಾಂಗ್ರೆಸ್ ಬಹಳ ಪರಿಣಾಮಕಾರಿಯಾದ ಹೋರಾಟ ಮಾಡುತ್ತೆ ಅಂತ ನಂಬಿಕೆ ನನಗೆ ಇಲ್ಲ. ಆದರೆ ಆ ಒಂದು ಆಶಾಭಾವವನ್ನು ಇಟ್ಕೊಳ್ಳೋಣ. ಕಾಂಗ್ರೆಸ್ಸಿಗೆ ನಿಜವಾಗಿ ತನ್ನ ಇತಿಹಾಸ ನೆನಪಿದ್ದರೆ ಅವರು ಈ ಹೋರಾಟ ಮಾಡೋದಕ್ಕೆ ರಸ್ತೆಗೆ ಇಳಿಬೇಕು. ಇಂತಹ ರೈತ ವಿರೋಧಿಯಾದ ಕಾನೂನನ್ನು ವಿರೋಧಿಸಬೇಕು. ಅದನ್ನೇನು ಮಾಡ್ತಾರೆ ಗೊತ್ತಿಲ್ಲ. ಇನ್ನೊಂದು ಸತಿ 25 ಸಂಸದರಿಗೆ ಕೋವಿಡ್ ಅಂತ ಉತ್ತರ ಕನ್ನಡದ ಸಂಸದ ಅನಂತಕುಮಾರ್ ಹೆಗಡೆ ಸೇರಿ ಕನಿಷ್ಠ 25 ಸಂಸದರು ಮತ್ತು 50ಕ್ಕೂ ಹೆಚ್ಚು ಸಿಬ್ಬಂದಿಗೆ ಕೋವಿಡ್ ದೃಢಪಟ್ಟಿದೆ ಅಂತ. ಕ್ವಾರಂಟೈನ್ನಲ್ಲಿ ಇರುವಂತೆ ಇವರಿಗೆ ಸೂಚಿಸಲಾಗಿದೆ. ಸಂಸತ್ ಪ್ರವೇಶಿಸೋದಕ್ಕೆ ಅವರಿಗೆ ಅವಕಾಶ ನೀಡಿಲ್ವಂತೆ. ಇವರು ಬೇಗ ಗುಣಮುಖರಾಗಲಿ ಅಂತ ಆಶಿಸೋಣ. ಇನ್ನೊಂದು, ನಿಂಬಾಳ್ಕರ್ ಅಜಯ್ ಹಿಲೋರಿ ಪ್ರಾಸಿಕ್ಯೂಷನ್ಗೆ ಅನುಮತಿ, ಬಹುಕೋಟಿ ರೂಪಾಯಿ ವಂಚನೆಯ IMA ಪ್ರಕರಣ. ಸೊ ನನಗೆ ಈ ಅಧಿಕಾರಿಗಳಿಗೆ ಯಾವ ರೀತಿ ರಕ್ಷಣೆ ಇದೆ ನೋಡಿ. ಅವ್ರಿಗೆ ಪ್ರಾಸಿಕ್ಯೂಷನ್ ಮಾಡೋದಿದ್ದರೆ ಸರ್ಕಾರದ ಅನುಮತಿ ಪಡಿಬೇಕು. ಈ IMA ಹಗರಣದಲ್ಲಿ ಏನು ಹೇಮಂತ್ ನಿಂಬಾಳ್ಕರ್ ಮತ್ತು ಅಜಯ್ ಹಿಲೋರಿ ಹಾಗೂ ಇನ್ನು 3 ಜನ ಪೊಲೀಸ್ ಅಧಿಕಾರಿಗಳು ಸಂಪೂರ್ಣವಾಗಿ IMA ಅನ್ನುವ ಬ್ಲೇಡ್ ಕಂಪನಿಯ ಪರವಾಗಿ ವರದಿ ನೀಡಿದ್ದಾರೆ ಅನ್ನೋದು ಇಟ್ ಹ್ಯಾಸ್ ಬಿನ್ ಪ್ರೂವ್ಡ್. ಆದರೂ ಕೂಡ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳೋದು ಇಷ್ಟು ಕಾಲ ತೆಗೆದುಕೊಳ್ಳೋದು. ಅದೇ ನಮ್ಮಂಥ ಸಾಮಾನ್ಯರಾದರೆ ಬಡದು ಒಳಗೆ ಹಾಕ್ತಾರೆ. ಅಧಿಕಾರಿಗಳಿಗೆ ರಕ್ಷಣೆ ನೋಡಿ. ಇವು ಸಂಪೂರ್ಣವಾಗಿ IMA ಕಂಪನಿಯ ದುರ್ವ್ಯವಹಾರದ ಪರವಾಗಿರೋದರಿಂದ, ಅದರ ಪರವಾಗಿ ವರದಿ ನೀಡಿದ್ರಿಂದ ಅದು ಇನ್ನಷ್ಟು ಆ ಕಂಪನಿ ಮೋಸ ಮಾಡೋದಕ್ಕೆ ಅವಕಾಶ ಆಯಿತು. ಈ ಸುದ್ದಿ ಏನು ಹೇಳ್ತಾರೆ ನೋಡಿ. ಬಹುಕೋಟಿ ರೂಪಾಯಿ ವಂಚನೆ ಪ್ರಕರಣದಲ್ಲಿ ಭಾಗಿಯಾದ ಆರೋಪ ಎದುರಿಸ್ತಾ ಇರೋ ಹಿರಿಯ IPS ಅಧಿಕಾರಿಗಳಾದ ಹೇಮಂತ್ ನಿಂಬಾಳ್ಕರ್ ಮತ್ತು ಅಜಯ್ ಹಿಲೋರಿ ಸೇರಿದಂತೆ ಒಟ್ಟು 5 ಪೊಲೀಸ್ ಅಧಿಕಾರಿಗಳನ್ನು ಪ್ರಾಸಿಕ್ಯೂಷನ್ಗೆ ಗುರಿಪಡಿಸಲು ರಾಜ್ಯ ಸರ್ಕಾರ CBIಗೆ ಅನುಮತಿ ನೀಡಿದೆ. ಒಂದು ಸಂತೋಷದಾಯಕವತ್ತು ಅನುಮತಿ ನೀಡಿದ್ದು. ಆದರೆ ಅದಕ್ಕಿಷ್ಟು ಕಾಲ ಬೇಕಾಗುತ್ತಾ ಅಂತ, ಎಷ್ಟು ಕಾಲ ಇವರು ಹೀಗೇನೆ ಜನರಿಗೆ ಮೋಸ ಮಾಡಿ ಕಳ್ಳರು ಸುಳ್ಳರು ಅಯೋಗ್ಯ ಜೊತೆ ಸೇರಿದವರಿಗೆ ಸರ್ಕಾರಗಳು ರಕ್ಷಣೆ ಕೊಡ್ತವೆ. IMA ಹಗರಣ ನಡೆದಾಗ CID ಆರ್ಥಿಕ ಅಪರಾಧಗಳ ವಿಭಾಗದ DYSP ಆಗಿದ್ದ EB ಶ್ರೀಧರ್, ಕಮರ್ಷಿಯಲ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ M ರಮೇಶ್ ಮತ್ತು ಅದೇ ಠಾಣೆಯ ಸಬ್ ಇನ್ಸ್ಪೆಕ್ಟರ್ P ಗೌರಿಶಂಕರ್ ಅವರು ಈ ಪಟ್ಟಿಯಲ್ಲಿದ್ದಾರೆ. ಹಗರಣದಲ್ಲಿ ಈ ಅಧಿಕಾರಿಗಳು ಭಾಗಿಯಾಗುವವರ ಬಗ್ಗೆ ತನಿಖೆ ವೇಳೆಯಲ್ಲಿ ಸಾಕ್ಷ್ಯಗಳು ದೊರಕಿವೆ. ಬೇಲಿಯೇ ಎದ್ದು ಹೊನ ಮೇಯೋದು ಅಂತಾರಲ್ಲ ಸ್ವಾಮಿ, ಇಂಥ ಉನ್ನತ ಹುದ್ದೆಯಲ್ಲಿರುವ ಅಧಿಕಾರಿಗಳೇ ಕಳ್ಳರ ಜೊತೆ ಸುಳ್ಳರ ಜೊತೆ ಅಯೋಗ್ಯರ ಜೊತೆ ಸೇರಿಕೊಂಡ್ರೆ ಈ ಸಮಾಜ ಉಳಿಸುವವರು ಯಾರು ಅಲ್ವಾ? ಆ ಪ್ರಶ್ನೆ ನನಗೆ ಭಾಳ ಗಾಢವಾಗಿ ಕಾಡ್ತಾ ಇದೆ. ಏನಿದು ಈ ಸ್ಥಿತಿ ಬಂದುಬಿಟ್ರೆ ಹೈಯರ್ ಆಫೀಸರ್ಸ್ ಯಾವನ ಪೇದೆ 10 ರೂಪಾಯಿ ತಗೊಂಡ ಲಂಚ ಅಂತೀವಿ. ನೀವು
IPS ಅಧಿಕಾರಿಗಳೇ ಇಂಥದ್ರಲ್ಲಿ ಇದು ಒಂದು ಟಿಪ್ಸ್ ಆ್ಯಂಡ್ ಐಸ್ಬರ್ಗ್ ಅನ್ನೋ ಹಾಗೆ ಎಲ್ಲ ಬಹುತೇಕ ಅಧಿಕಾರಿಗಳು ಇಂಥ ಒಂದು ಹಿರಿಯ ಅಧಿಕಾರಿಗಳು ಇಂಥದ್ರಲ್ಲಿ ಇನ್ವಾಲ್ವ್ ಆಗ್ತಾರನ್ನೋ ಅಂತ ನನಗೆ ಅನುಮಾನ. ಸೊ ಈ ಅಧಿಕಾರಿಗಳ ವಿರುದ್ಧ ಕರ್ನಾಟಕ ಹಣಕಾಸು ಸಂಸ್ಥೆಗಳಲ್ಲಿ ಹೂಡಿಕೆದಾರರ ಹಿತರಕ್ಷಣೆ ಕಾಯ್ದೆಯಡಿ ಪ್ರಾಸಿಕ್ಯೂಷನ್ ಅನುಮತಿ ನೀಡುವಂತೆ ರಾಜ್ಯ ಸರ್ಕಾರಕ್ಕೆ CBI ಪತ್ರ ಬರೆದಿತ್ತು. ಸೊ IMA ಹಗರಣಕ್ಕೆ ಸಂಬಂಧಿಸಿದ CBI 2019 ಆಗಸ್ಟ್ 31 FIR ದಾಖಲಿಸಿಕೊಂಡಿತ್ತು. ಇದೆಲ್ಲ ಇತಿಹಾಸದ ಕತೆ. ಇನಿವೆ ಯಾರು ಇಂಥ ಕೆಲಸ ಮಾಡಲಿ ಅವರು ಜೈಲಿಗೆ ಹೋಗಬೇಕು ಅನ್ನೋದು. ಇನ್ನೊಂದು ಸುದ್ದಿ ರಾಗಿಣಿ ವಿಚಾರ ಅದನ್ನ ಮಾತಾಡೋದಕ್ಕೆ ಬೇಸರು ಕಣ್ರಿ. ನಮ್ಮ ಮಾಧ್ಯಮಗಳು TV ವಾಂತಿ ಮಾಡಿ 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 ಈ ಜಗತ್ತಿನಲ್ಲಿ ಬೇರೆ ಏನೂ ಇಲ್ವೇನೋ ಅನ್ನೋ ಸಿಚುವೇಶನ್ಗೆ ತಂದು ಇಟ್ಬಿಟ್ರು ನೋಡಿ. ಅದು ರಾಗಿಣಿ ಜೈಲಿಗೆ, ಸಂಜನಾ ಕಸ್ಟಡಿಗೆ ಅಂತ ಒಂದು ಸುದ್ದಿ. ಇದು ಎಲ್ಲರೂ ತೆಗೆದುಕೊಂಡಿದ್ದಾರೆ. ಇನ್ನಾದರೂ ಕೂಡ ಆ ರಾಗಿಣಿ ವಿಚಾರವನ್ನು ಬಿಡಲಿ. ಅದ್ರ ಜೊತೆ ನನಗೊಂದು ಕುತೂಹಲ ಇದೆ. ಏನು ಗೊತ್ತಾ, ಯಾಕೆ ಇವರಿಬ್ಬರೇ ಸಿಕ್ಕಾಕೋತಾರೆ ಅಂತ, ಇವರಿಬ್ಬರ ಮೇಲೆ ಯಾಕೆ ಟಾರ್ಗೆಟ್ ಮಾಡ್ತಾರೆ? ಇಡೀ ಚಿತ್ರರಂಗದಲ್ಲಿ ಎಲ್ಲರೂ ಇದ್ದಾರೆ ಅಂತಾರೆ. ಮಾಧ್ಯಮಗಳು ನೋಡಿದ್ರೆ ಸ್ಯಾಂಡ್ಲ್ವುಡ್ ಇದೆ ಅಂತಾರೆ. ಯಾರ್ದೋ ಹೆಸರುಗಳು ಬರ್ತವೆ. ಯಾರ್ಯಾರ ಜೊತೆಗೂ ಅವರು ನಿಂತ್ಕೊಂಡಿದ್ದು ಬರುತ್ತೆ. ಆ ಡ್ರಗ್ ಪೆಡ್ಲರ್ಸು, ಅವ್ರ ಹೆಸರು ಹೇಳೋದಕ್ಕೂ ನನಗೆ ಇಷ್ಟ ಇಲ್ಲ. ಸೊ ಅಂಥ ಜನರ ಜೊತೆ ಇದ್ದಾರೆ. ಅವರಿಗೆಲ್ಲ ಒಂದು ನೋಡಿದ್ನಪ್ಪ, ಅವನು ಒಬ್ಬರಿಗೆ ನಮ್ಮ ಅಶೋಕ್ ಅವರೇನೋ ಸ್ವೀಟ್ ತಿನ್ನಿಸ್ತಾ ಇದ್ರು. ಸೊ ಎಲ್ಲರ ಜೊತೆ ಇದೆ ಈ ಕಳ್ಳರು, ಆದರೆ ಇವರಿಬ್ಬರು ಮಾತ್ರ ಗೊತ್ತಿಲ್ಲ. ಈ ಪ್ರಕರಣ ಏನಾಗುತ್ತೆ ನನಗೆ ಅಷ್ಟಿಲ್ಲ. ಐ ಹ್ಯಾವ್ ಎ ಡೌಟ್. ಯಾಕೆಂದರೆ ರಾಗಿಣಿ ಮತ್ತು ಸಂಜನಾ ಡ್ರಗ್ಸ್ ಪೆಡ್ಲರ್ ಹೌದೋ ಅಲ್ವೋ ಅಂತ. ಅವ್ರು ಡ್ರಗ್ ಪೆಡ್ಲರ್ಸ್ ಆಗಿದ್ದರೆ ಎಸ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅವರಿಗೆ 10 ರಿಂದ 20 ವರ್ಷದವರೆಗೆ ಶಿಕ್ಷೆ ಆಗ್ಬೋದು ಭಾರತೀಯ ಕಾನೂನು ಪ್ರಕಾರ. ಬಹುದ 10 years ಡ್ರಗ್ ಪೆಡ್ಲರ್ಸ್ ಆಗಿದ್ದರೆ. ಬಟ್ ಅವ್ರು ಡ್ರಗ್ ಪೆಡ್ಲರ್ಸ್ ಅಂತ ಪ್ರೂವ್ ಮಾಡೋದು ಕಷ್ಟ, ಅನುಮಾನ ಇದೆ. ಅವ್ರು ಡ್ರಗ್ ಸೇವಿಸ್ತಾ ಇದ್ರು ಅನ್ನೋದು ನಿಜ. ಡ್ರಗ್ಸ್ ಸೇವಿಸ್ತಾ ಇದ್ದಾರೆ ಅನ್ನೋದು ಪ್ರೂವ್ ಆಗಿರಬೇಕು ನನಗನ್ಸೋ ಹಾಗೆ ಕೆಲವು ಡ್ರಗ್ಸ್ಗಳು ಅವ್ರ ಮನೆಗಳಲ್ಲೂ ಕೂಡ ದೊರಕಿರಬೇಕು. ಆದರೆ ಅವರು ಡ್ರಗ್ಸ್ ಸೇವನೆ ಮಾಡ್ತಾಯಿದ್ರೆ ಅವರಿಗೆ 6 ತಿಂಗಳ ಶಿಕ್ಷೆ ಆಗ್ಬೋದು ಅಷ್ಟೇ. 6 ರಿಂದ 8 ತಿಂಗಳ ಶಿಕ್ಷೆ ಆಗ್ಬೋದು. ಸೊ ಅದಕ್ಕೆ ಮೀರಿ ಆಗೋದು ಕಷ್ಟ. ಅದ್ರ ಜೊತೆಗೆ ಅವರು ಡ್ರಗ್ಸ್ ಸೇವಿಸ್ತಿದ್ದಾರೆ ಅನ್ನೋದನ್ನು ಸಾಬೀತುಪಡಿಸ್ಬೋದು. ಡ್ರಗ್ ಪೆಡ್ಲರ್ಸ್ ಅಂತ ಸಾಬೀತುಪಡಿಸೋಕ್ಕಾಗಲ್ಲ. ಡ್ರಗ್ ಪೆಡ್ಲರ್ಸ್ಗೆ ಜಾಸ್ತಿ, ನಾನು ಹೇಳಿದಾಗ 10 ವರ್ಷಕ್ಕಿಂತ ಜಾಸ್ತಿ ಶಿಕ್ಷೆ ವಿಧಿಸೋದಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ಆದರೆ ಇದ್ರ ಹಿಂದೆ ಏನಿದೆ ನನಗಂತೂ ಅನುಮಾನ ಇದೆ. ಯಾಕೆ ಸಿಲೆಕ್ಟಿವ್ ಆಗಿ ನಡೀತಾ ಇದೆ ಇದು ಅಂತ. ಇದರ ಹಿಂದೆ ಯಾರಿದ್ದಾರೆ, ಯಾರಿರಬಹುದು, ಇಂತಹ ಹಲವು ಪ್ರಶ್ನೆಗಳು ಕೂಡ ಕಾಡ್ತಾ ಇವೆ. ಇನ್ನೊಂದು ನಾನು ಹೇಳಿದೆ, ಇದು ಚೀನಾಕ್ಕೆ ಸಂಬಂಧಪಟ್ಟಾಗೆ ಗಣ್ಯರತ್ತ ಚೀನಾ ಕಣ್ಣು ಅಂತ. ಮೋದಿ, ಸೋನಿಯಾ, ದೇವೇಗೌಡ ಸೇರಿ 1350 ಗಣ್ಯರ ಮೇಲೆ ಗೂಢಚರ್ಯೆ ನಡೆಸ್ತಾ ಇದೆಯಂತೆ ಚೀನಾ ಗೂಢಚರ್ಯೆ ನಡೆಸೋದ್ರಲ್ಲಿ ಇಡೀ ಬೇರೆಯವರ ದೇಶಗಳಲ್ಲಿ ಅದರ ಹಸ್ತಕ್ಷೇಪ ಮಿತಿ ಮೀರ್ತಾ ಇದೆ. ಈ ಸುದ್ದಿ ಏನು ಹೇಳ್ತಾರೆ ಅಂತ ಮೊದಲು ನೋಡೋಣ. 2 ವರ್ಷಗಳಿಂದ ಚೀನಾ ಸರ್ಕಾರ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನ ಹಾಗೂ ಬಿಗ್ ಡೇಟಾ ತಂತ್ರಗಳನ್ನು ಬಳಸಿ ಭಾರತದ ಸಂಪೂರ್ಣ ರಾಜಕೀಯ ಚಿತ್ರಣ, ನಾಯಕರ ಚಟುವಟಿಕೆಗಳು, ಆರ್ಥಿಕ ಸ್ಥಿತಿಗತಿ, ಸಾಮಾಜಿಕ ಸುಧಾರಣಾ ನೀತಿಗಳನ್ನು ದಾಖಲಿಸಿಕೊಂಡು ತನ್ನ ರಣತಂತ್ರ ರೂಪಿಸುವುದು ಬಯಲಾಗ್ತಾ ಇದೆ ಅಂತ ಈ ವರದಿ ಹೇಳುತ್ತೆ. ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ನೇತೃತ್ವದ ಸರ್ಕಾರ ಹಾಗೂ ಕಮ್ಯುನಿಸ್ಟ್ ಪಕ್ಷಕ್ಕೆ ತುಂಬ ಹತ್ತಿರವಾಗಿರುವ ಜೆನ್ ಹುಯಾ ಇನ್ಫಾರ್ಮೇಷನ್ ಟೆಕ್ನಾಲಜಿ ಕಂಪನಿ ಭಾರತದ ಮೇಲೆ ನಿಗಾ ಇರಿಸಿ ದಾಖಲೆಗಳನ್ನು ಸಂಗ್ರಹಿಸ್ತಾ ಇದೆ. ಓವರ್ಸೀಸ್ ಕೀ ಇನ್ಫಾರ್ಮೇಷನ್ ಡೇಟಾಬೇಸ್ ಹೆಸರಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ವಿಸ್ತೃತ ಮಾಹಿತಿಗಳನ್ನು ಕಲೆ ಹಾಕ್ತಾ ಇರೋದು ಬೆಳಕಿಗೆ ಬಂದಿದೆ. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್, ಪ್ರಧಾನಿ ನರೇಂದ್ರ ಮೋದಿ, ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ, CGI ಮಾಜಿ CMಗಳು, ಮಾಜಿ ಪ್ರಧಾನಿಗಳ ಕುಟುಂಬದವರು ಸೇರಿದಂತೆ ಒಟ್ಟು 1350 ಮಂದಿ ಪ್ರಭಾವಿಗಳನ್ನ ಆಯ್ಕೆ ಮಾಡಿದೆ. ಅದರಲ್ಲಿ ಕಾಂಗ್ರೆಸ್ ನಾಯಕರವರ ಸಿದ್ದರಾಮಯ್ಯನವರ ಹೆಸರು ಕೂಡ ಇದೆ ಅಂತ ನಾನೊಂದು ವರದಿಯಲ್ಲಿ ನೋಡಿದೆ. BJP, ಕಾಂಗ್ರೆಸ್, ಕಮ್ಯುನಿಸ್ಟ್ ಪಕ್ಷಗಳು, ಪ್ರಾದೇಶಿಕ ಪಕ್ಷಗಳು ಮತ್ತು ಜಮ್ಮು ಕಾಶ್ಮೀರ, ಲಡಾಖ್ನ ರಾಜಕೀಯ ನಾಯಕರ ಸಂಸದರ ಮೇಲೆ ಸತತ ನಿಗಾ ಇರಿಸಲಾಗಿದೆ ಎಂಬುದಾಗಿ ಮಾಧ್ಯಮ ವರದಿ ತಿಳಿಸಿದೆ. ಇದನ್ನು ತಡೆಯೋದಕ್ಕಾಗಲ್ಲ. ಯಾಕೆಂದರೆ ಇವತ್ತಿನ ತಂತ್ರಜ್ಞಾನದಲ್ಲಿ ಒಂದು ದೇಶ ಇನ್ನೊಂದು ದೇಶದ ಮೇಲೆ ನಿಗಾ ಇಡೋದಕ್ಕೆ ಬೇರೆ ಬೇರೆ ಮಾರ್ಗಗಳನ್ನು ಹುಡುಕುತ್ತೆ. ಮೊದಲು ನಿಗಾ ಇಡೋದು, ನಂತರ ಯಾರನ್ನ ಬ್ರೈಬ್ ಮಾಡ್ಬೋದು, ಯಾರನ್ನ ತಮ್ಮ ಹತ್ರ ಎಳ್ಕೋಬಹುದು, ಯಾರನ್ನ ಬಳಸ್ಕೋಬೋದು, ಇಂಥದಕ್ಕೆಲ್ಲ ಎಲ್ಲ ದೇಶಗಳು ಬಹುತೇಕ ಪ್ರಯತ್ನ ಮಾಡ್ತಾರೆ. ಇದಕ್ಕೆ ಕೌಂಟ್ರ್ ಮಾಡೋದು ಹೇಗೆ ಅನ್ನೋ ಪ್ರಶ್ನೆ. ಇದಕ್ಕೆ ಕೌಂಟ್ರ್ ಮಾಡೋದಕ್ಕೆ ಇರೋದು ಒಂದೇ ದಾರಿ. ನಾವು ಕೂಡ ಅಂಥ ಒಂದು ಗೂಢಚಾರ ಕೆಲಸ ಮಾಡೋಕ್ಕೆ ಸಾಧ್ಯನಾ ಅಂತ ನೋಡಬೇಕು. ಸೊ ಅದಿಲ್ಲದಿದ್ದರೆ ಎಸ್, ಇದು ಅಪಾಯಕಾರಿಯಾದ ಸ್ಥಿತಿಯನ್ನು ತಲುಪುತ್ತೆ. ನೋಡಿ, ಭಾರತದಲ್ಲಿ IT ನಿಯಮಗಳ ಪ್ರಕಾರ ನೇರ ಮಾರ್ಕೆಟಿಂಗ್ ಸಲುವಾಗಿ ಸಂಗ್ರಹಿಸಲಾದ ಖಾಸಗಿ ಮಾಹಿತಿಗಳೇನುವೆ ನಿರ್ಬಂಧಿತವಲ್ಲ. ಇಂಥ ಮಾಹಿತಿಯನ್ನು ಗುಡ್ಡೆ ಹಾಕಿ ಟಾರ್ಗೆಟ್ ಜಾಹೀರಾತುಗಳು ನೀಡಿ ಅಲ್ಲ. ಅದಕ್ಕಿಂತ ಗೊತ್ತಾ ನಿಮಗೆ,
ಗೂಗಲ್ ಸಾಕ್ರಿ, ಫೇಸ್ಬುಕ್ ಸಾಕು. ನೀವು ಫೇಸ್ಬುಕ್ ನಿಮ್ಮ ಅಕೌಂಟ್ ಇದ್ದರೆ ನಿಮ್ಮ ಎಲ್ಲ ಮಾಹಿತಿಗಳನ್ನು ಅದು ಸಂಗ್ರಹಿಸಿರುತ್ತೆ ಅಂತ. ನೀವು ಎಲ್ಲಿ ಹೋದ್ರಿ, ಎಲ್ಲಿ ಬಂದ್ರಿ, ಎಲ್ಲಿ ನಿಂತ್ರಿ, ಎಲ್ಲಿ ತಿಂದ್ರಿ, ಯಾವುದು ನಿಮ್ಮ ರೂಟು, ಪ್ರತಿದಿನ ಎಲ್ಲಿ ಹೋಗ್ತೀರಿ, ಪ್ರತಿ ಒಂದು ಮಾಹಿತಿ. ಅದರ ಜೊತೆಗೆ ನೀವು ಅವಾಗ ಮಾಡುವ ಸ್ಟೇಟಸ್ ಅಪ್ಡೇಟ್ಗಳೇನಿವೆ ಅದನ್ನು ಎಲ್ಲ ಇಟ್ಟು ಅನಾಲಿಸಿಸ್ ಮಾಡಿದರೆ ನಿಮ್ಮ ರಾಜಕೀಯ ಹಿತಾಕಾಂಕ್ಷೆ, ನಿಮ್ಮ ರಾಜಕೀಯ ನಿಲುವುಗಳು, ನೀವು ಯಾರ ಪರವಾಗಿದ್ದವರು, ಯಾರ ಪರವಾಗಿಲ್ಲದವರು ಅಂತ ಗೊತ್ತಾಗುತ್ತೆ. ಅದರ ಜೊತೆ ನೀವು ಹೋರಾಟಗಾರರಾಗಿದ್ದರೆ ನಿಮ್ಮ ಹೋರಾಟದ ದಾರಿಗಳೇನು, ಏನಕ್ಕೆ ಹೋರಾಟ ಮಾಡ್ತೀರಿ, ಯಾರದ್ದು ಹೋರಾಟ ಮಾಡ್ತೀರಿ ಅನ್ನೋದು ಗೊತ್ತಾಗುತ್ತೆ. ನಿಮ್ಮ ರಾಜಕೀಯ ಹಿತಾಸಕ್ತಿ ಯಾವುದು, ನೀವು ಯಾವ ರಾಜಕೀಯ ನಂಬಿಕೆಗಳನ್ನು ಹೊಂದಿದ್ದೀರಿ ಗೊತ್ತಾಗುತ್ತೆ. ಆದ್ದರಿಂದ ಇವತ್ತು ಮಾಹಿತಿ ಸಂಗ್ರಹಿಸೋದು ಅಂಥ ಕಷ್ಟದಾಯಕವಲ್ಲ. ಇದ್ರ ಯಾವುದೋ ಒಂದು ಕಂಪ್ನಿ ಇಟ್ಕೊಬಿಟ್ಟು ಅಂತ ವರದಿ ಹೇಳ್ತಾರೆ. ಗೂಗಲ್ಲು, ಫೇಸ್ಬುಕ್ಕು ಸಾಕು. ಆದ್ದರಿಂದ ನಿಮ್ಮ ಖಾಸಗಿತನವನ್ನು ಉಳಿಸ್ಕೋಬೇಕು ಅಂದರೆ ಫೇಸ್ಬುಕ್ನಂಥದಿಂದ, ಟ್ವಿಟರ್ ಅಂತರಿಂದ ಹೊರಗಡೆ ಬರಬೇಕು. ಆದರೆ ಅದಿಲ್ಲದಿದ್ದರೆ ಸದಾ ದೊಡ್ಡಣ್ಣ ನಿಮ್ಮ ಮೇಲೆ ಕಣ್ಣಿಟ್ಟಿರ್ತಾನೆ. ದೊಡ್ಡಣ್ಣನ ಕಣ್ಣು ಇದ್ದೇ ಇರುತ್ತೆ. ಇವತ್ತು ಖಾಸಗಿತನ ಅನ್ನೋದು ಹೊರಟೋಗಿದೆ. ನಮ್ಮೆಲ್ಲರ ಮಾಹಿತಿ ಏನಿದೆ ಅದು ಒಂದು ಕಡೆ ಸಂಗ್ರಹವಾಗಿ ಇದೆ. ನಮ್ಮ ಬದುಕಿಗೆ ಸಂಬಂಧಪಟ್ಟ ಮಾಹಿತಿ ಇದೆ, ನಮ್ಮ ಆಲೋಚನೆಗೆ ಸಂಬಂಧಪಟ್ಟ ಮಾಹಿತಿ ಇದೆ. ಆ ಎಲ್ಲ ಮಾಹಿತಿಯ ಮೇಲೆ ನಮ್ಮನ್ನು ಆಟನೂ ಆಡಿಸ್ಬೋದು, ನಮ್ಮನ್ನು ಹೇಗೆ ಬೇಕಾದರೂ ಬಳಸ್ಕೋಬೋದು ಅಲ್ವಾ. ಆದ್ದರಿಂದ ಚೀನಾ ಭಾರತ ಗಣ್ಯರು ಮತ್ತು ಕಣ್ಣು ಹಾಕ್ಬಿಟ್ಟು ಅದಕ್ಕೆ ಸಪ್ರೇಟ್ ತಂತ್ರಜ್ಞಾನ ಬಳಸಬೇಕು ಅನ್ನೋದೇ ನಾನು ನಂಬಲ್ಲ. ಯು ಕ್ಯಾನ್ ಈಸಿಲಿ ಟೇಕ್ ಡೇಟಾ ಫ್ರಾಮ್ ಎನಿವೇರ್. ಇವತ್ತು ಡೇಟಾ ತೆಗೆದುಕೊಳ್ಳೋದು ಅಂಥ ದೊಡ್ಡ ಕೆಲಸ ಅಲ್ಲವೇ ಅಲ್ಲ. ಯು ಕ್ಯಾನ್ ಟೇಕ್ ಇಟ್, ಎಲ್ಲಿಂದಾರು ಸಿಗುತ್ತೆ. ಸೊ ಆ ಡೇಟಾವನ್ನು ಬಳಸಿ ಒಂದು ದೇಶದ ಒಳಗಡೆ ಇರುವ ಸ್ಥಿತಿಯನ್ನು ಅಧ್ಯಯನ ಮಾಡಿ ಆ ದೇಶ ಹೇಗಿದೆ ಅಂತ ತಿಳ್ಕೊಳ್ಳೋದು, ಯಾರು ಹೇಗಿದ್ದಾರೆ ಅಂತ ತಿಳ್ಕೊಳ್ಳೋದು, ಇಂತಹ ಯತ್ನಗಳು ಪ್ರಾಯಶಃ ಮುಂದಿನ ಶತಮಾನ ಇನ್ನೂ ಅಪಾಯಕಾರಿಯಾಗಿ ಸ್ಥಿತಿಗೆ ತಲುಪುತ್ತೆ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ತಂತ್ರಜ್ಞಾನ ಯಾವತ್ತೂ ಕೂಡ ಟೂ ಎಜ್ಡ್ ಸೋರ್ಡ್ ಇದ್ದ ಹಾಗೆ, ಅದು ಎರಡು ಅಲಗಿನ ಕತ್ತಿ. ಅದನ್ನು ಸರಿಯಾಗಿ ಬಳಸಿದರೆ ಜೀವವನ್ನು ಉಳಿಸೋದಕ್ಕೆ ಬಳಸ್ಬೋದು, ಇಲ್ಲ ಜೀವವನ್ನು ತೆಗೆಯೋದಕ್ಕೆ ಬಳಸ್ಬೋದು. ಅದು ಆಯುಧ ಇದ್ದ ಹಾಗೆ, ಅಪಾಯಕಾರಿಯಾದ ಆಯುಧ, ಮನುಷ್ಯತ್ವ ಮಾನವೀಯತೆಯನ್ನು ನಾಶಪಡಿಸುವಂಥ ಆಯುಧ ಇದು ಅಂತ ಹೇಳ್ತಾ ಇವತ್ತಿನ ಮೀಡಿಯಾ ವಾಚನ ಮುಗಿಸ್ತೀನಿ. ಮತ್ತೆ ಇನ್ನೊಂದು ವಿಚಾರದೊಂದಿಗೆ ಬರ್ತೀನಿ, ತಮ್ಮ ಜೊತೆ ಚರ್ಚೆ ಮಾಡ್ತೀನಿ, ಮಾತಾಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ.